ನೋಡಿ ಇಲ್ಲಿ ಇದೆ ಎಲ್ಲ ಕಡೆ. ಸುಬ್ಬಿ ನನಗೆ ಇವತ್ತು ಇಡೀ ದಿನ ಸಾಕು ಮಾಡೋಕ್ಕೇಳೆ ಆಲ್ರೆಡಿ ಯಾವ ಥರ ಕಾಣಿಸ್ತೈತಾ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕನ್ನಡತಿಯನ್ನು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಪರೂಪಕ್ಕೊಂದು ನಿಧಿ ಜೊತೆ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ, ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ನಿಧಿಗೆ ಮೆಟ್ರೋಗೆ ಬಂದಿರೋದು ಖುಷಿ ಆಗ್ತಾ ಇದೆ, ಭಯ ಆಗ್ತಾ ಇದೆ. ಬಂದರೆ ಎಸ್ಕಿಲೇಟರಲ್ಲಿ ಬಂದಿದ್ದು ಭಯ ಆಗ್ತಾ ಇದೆಯಾ? ಮತ್ತು ಬರಬೇಕು ಅಂತಿದ್ದೆ ಅವತ್ತಿಂದ. ಇಷ್ಟ ನೋಡಕ್ಕೆ ಇಷ್ಟ, ಹತ್ತಕ್ಕೆ ಇಷ್ಟ ಇಲ್ಲ. ಎಕ್ಕಡಿಗೆ ಹೋಗೋದು? ಹಂಗೆ ಹೋದ್ರೆ ಬನಶಂಕರಿಗೆ ಹೋಗ್ತೀಯಾ? ನಿಧಿ ಮರಿ ಹ್ಯಾಪಿ ಹ್ಯಾಪಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು 5:30ಗೆ ಎದ್ದು ಬಂದಿದ್ದು ಸಾರ್ಥಕ ಆಯ್ತಲ್ವಾ ನಿನಗೆ? 7 ನಿಮಿಷ ಅಂತ, 8 ನಿಮಿಷ, 6 ನಿಮಿಷ. ನಿಧಿ ಫುಲ್ಲು ಖುಷಿಯಾಗ್ಬಿಟ್ಟವಳೆ. ಅದು ಇದು ಬರೋ ತನಕನೂ ಮಾಡೋಕ್ಕಾಗ್ತಾಯಿಲ್ಲ, ವೆಯ್ಟ್ ಮಾಡೋಕ್ಕಾಗ್ತಾಯಿಲ್ಲ ನಿಧಿ ಮರಿಗೆ. ಅಲ್ವಾ ಬೇಬಿ? ಟ್ರೈನಲ್ಲಿ ಹೋಗಿಲ್ಲ. ಟ್ರೈನಲ್ಲಿ ಹೋಗಿದ್ದೀಯಾ? ಮೆಟ್ರೋದಲ್ಲಿ ಹೋಗ್ಲಾಡಿಲ್ಲ ಜಾಸ್ತಿ ನೀನು ಅಲ್ವಾ? ಮೆಟ್ರೋ ಇದಾಮ? ಅದು ಮೆಟ್ರೋ ಟ್ರ್ಯಾಕ್. ಅದು ಟ್ರೈನಲ್ಲಿ ಟ್ರೈನಲ್ಲಿ ಹೋಗಿದ್ದೀನಿ, ಮೆಟ್ರೋಲ್ಲಿ ಹೋಗಿಲ್ಲ. ಈ ಲೈನಲ್ಲಿ ಹೋಗಿಲ್ಲ. ಈಗ 7 ನಿಮಿಷ ಅಂತ ತೋರಿಸ್ತೈತಮ್ಮ. ಆಗಬೇಕಾ ಟೈಮ್? ಅದು 15 ನಿಮಿಷ. ಐ ಆಮ್ ಸೊ ಎಕ್ಸೈಟೆಡ್. ಬಂತು ಮೆಟ್ರೋ. ಹ್ಯಾಪಿ ನಿಧಿ? ಯಾವ ಥರ ಕಾಣಿಸ್ತೈತಾ? ನಿಧಿಗೆ ಮೆಟ್ರೋದಲ್ಲಿ ಹೋಗೋದು ಖುಷಿ ಆದರೆ ನನಗೆ ಮೆಟ್ರೋದಲ್ಲಿ ನಮ್ಮ ಅಪರ್ಣಾ ಮೇಡಮ್ ಮಾತುಗಳ ಕೇಳೋದೇ ತುಂಬ ಖುಷಿ ಅನ್ನಿಸ್ತಾ ಇತ್ತು. ನಿಧಿಮಾ ಪಾಪ್ಕಾರ್ನ್ ತಗೋತೀಯಾ? ಬೊಮ್ಮಸಂದ್ರದಲ್ಲಿ ಇಳಿದ ತಕ್ಷಣ ಎದುರುಗಡೆನೆ ಡಿ-ಮಾರ್ಟ್ ಇದೆ. ಅಲ್ಲಿ ಪಾಪ್ಕಾರ್ನ್ ಐಸ್ ಕ್ರೀಮ್ ತಗೋತೀನಿ ಅಂತ ಹೋದ್ಲು. ಐಸ್ ಕ್ರೀಮ್ ಸಿಕ್ಕಿಲ್ಲ. ಮೇಡಮ್ ಫುಲ್ ಬೇಜಾರು. ಐಸ್ ಕ್ರೀಮ್ ಹೋಗೋಣ ಇದು ಮೆಲ್ಟ್ ಆಗಿದೆಯಂತಲ್ಲ. ಐಸ್ ಕ್ರೀಮ್ ಸಿಕ್ಕಿಲ್ಲ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅಲ್ಲಿ ಐಸ್ ಕ್ರೀಮ್ ಎಲ್ಲ ಮೆಲ್ಟ್ ಆಗಿದೆ ಇಲ್ಲ ಅಂತಂದ್ರೆ ಅದಕ್ಕೆ ಕೋಪ ಮಾಡ್ಕೊಂಡು ದೂರ ಕೂತಿದ್ಲ. ಆಮೇಲೆ ಸಮಾಧಾನ ಮಾಡಿ ಪಕ್ಕಕ್ಕೆ ಕರ್ಕೊಂಡೆ, ಕೊಡಿಸ್ತೀನಿ ಬಾ ಇಳಿದ ಮೇಲೆ. ಅಲ್ಲಿ ಗೇಟಲ್ಲಿ ಇಳಿದ ತಕ್ಷಣ ನಮ್ಮ ಅಕ್ಕ ಅವ್ರದ್ದು ಬೇಕ್ರಿ ಇದೆ, ಅಲ್ಲಿ ಅತ್ತೆ ಅಂಗಡಿನಲ್ಲಿ ಹೋಗಿ ಐಸ್ ಕ್ರೀಮ್ ತೊಗೊಂಡೋಗೋಣ ಅಂದ ತಕ್ಷಣ ಮೇಡಮ್ ಅವಾಗ ಖುಷಿಯಾಗಿ ಬಂದು ನನ್ನ ಜೊತೆ ಕೂತ್ಕೊಂಡ್ರು. ಮರಿ ಎಲ್ಲಿ ಹೋಗ್ತಾ ಇದೆಯಾ? ಐಸ್ ಕ್ರೀಮ್ ಎಲ್ಲಿ? ಐಸ್ ಕ್ರೀಮ್ ಏನು ನಿಧಿ ಮರಿ ಭಾರಿ ಖುಷಿಯಾಗಿದೆಯಾ? ಹೂವಿನ ಗಿಡದಿಂದನಾ? ಬಿಸಿಲಿಂದನೂ ನೋಡಿ ಇಲ್ಲೂ ಇದೆ ಅಲ್ಲ. ನೋಡಿ ಇಲ್ಲಿ ಇದೆ, ಎಲ್ಲ ಕಡೆ ಬರೀ ಇದೆ. ಇವತ್ತು ಬೆಳಗ್ಗೆನೆ ಬಂದು ಸುಬ್ಬಿ ಐಸ್ ಕ್ರೀಮು, ಚಾಕ್ಲೇಟು, ಟ್ರಿಬಲ್ ಐಸ್ ಕ್ರೀಮು, ಪಾಪ್ಕಾರ್ನ್ ಅಂತೆ, ಮೆಟ್ರೋ ಅಂತೆ. ಇನ್ನೊಂದು ದಿನ ದಯವಿಟ್ಟು ತಾಯಿ ನನ್ನ ಜೊತೆ ಡ್ಯೂಟಿ ಬರಬೇಡ ನೀನು. ನಂಗೆ ತಲೆನೋವು ಸ್ಟಾರ್ಟ್ ಆಗೈತೆ ಆಲ್ರೆಡಿ. ನಾನು ನೆಕ್ಸ್ಟ್ ಮಂಡೇ ಬರ್ತೀನಿ. ಮತ್ತೆ ನೆಕ್ಸ್ಟ್ ಮಂಡೇ ಸ್ಕೂಲ್ಗೆ ಹೋಗಲ್ಲ? ಸುಬ್ಬಿ? ಹಾಂ 27. ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗೋದು ಗೊತ್ತಾ ಮೇಡಮ್? May 26. ನೆಕ್ಸ್ಟ್ ಮಂಡೇ ಅಂದರೆ May 27, 28, 29, 30,
21 1 2 3 4 5. ಓಹೋ ಬಂದ್ಬಿಟ್ಟು ಒಟ್ಟು ಅಲ್ಲಿ ನನಗೆ ಚೆನ್ನಾಗಿ ಟಾರ್ಚರ್ ಮಾಡ್ಬೋದು ಅಂತ. ಎಲ್ಲೂ ನಡೆಯಲ್ಲ ಇವಳೇನು ಎಳೆ ಗೋಳೆ ಎತ್ಕೊಂಡು ಓಡಾಡೋಕ್ಕೆ. ಸರಿ ಹೋಗೋಣ ಬಾ. ಹಾಂ ಸುಬ್ಬಿ ತಲೆ ಸುತ್ತೋಯ್ತು. ಸುತ್ತಾಯ್ತಾ? ಹಾಂ ಬಾ. ಹ್ಞೂ ಸುಬ್ಬಿ ನನಗೆ ಇವತ್ತು ಇಡೀ ದಿನ ಸಾಕು ಮಾಡೋಕ್ಕೇಳೆ. ಆಲ್ರೆಡಿ ನಂಗೆ ಅರ್ಧ ತಲೆನೋವು ಸ್ಟಾರ್ಟ್ ಆಗೈತೆ. ಇನ್ನೇನು ಪ್ಲ್ಯಾನ್ ಐತೆ ಹೇಳಿ ಕತ್ಲೆಯಾಗ ತನಕವ? ಕತ್ಲಾಗ ತನಕನ ಹಾಂ ಬೂ. ಓ ಸೈಕಲ್ ಎಲ್ಲ ನಾನು ತುಣ್ಸೋಕೆ ಬರಲ್ಲ, ನಂಗೆ ಆಗ್ತದಲ್ಲ. ಸರಿ ಸರಿ ಸಂಜೆ ತುಂಬಿಸಿ ನನ್ನ. ಸಂಜೆ ಹ್ಞೂ ನೀನು ಹೋಗಿ ತುಣ್ಕೊಂಬ ನೀನು. ನಂಗೆ ನಾಳೆ ಪೂರ್ತಿ ದಿನ ಹೋಗ್ಬೇಕು, ನಾನು ಫುಲ್ ಡೇ ಡ್ಯೂಟಿ ಐತಿ. ಫುಲ್ ಡೇ ಡ್ಯೂಟಿ ಅಂದರೆ ಬೆಳಗ್ಗೆ 8 ಗಂಟೆಗೆ ಹೋದರೆ ನೈಟ್ ಬರೋದು 10 ಗಂಟೆ ಆಗುತ್ತೆ. 10 ಗಂಟೆ ಅಲ್ಲ ನಾನು. ನೀನು ಬೆಳಗ್ಗೆ ಎದ್ದೇಳೋ ಹೊತ್ತಿಗೆ ಹೋಗಿರ್ತೀನಿ, ನೀನು ಮಲಗಿದ್ಮೇಲೆ ಬರ್ತೀನಿ. ಇಡೀ ದಿನ ನಾಳೆ ಕಮ್ಲು ನೀನು ಅಷ್ಟೇ. ಕಮ್ಲು ನಾನು ಮಾಮ. ಹ್ಞೂ